ನಾನು ನಮ್ಮಣ್ಣ ಇವತ್ತು ಕಟೀಲ್ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಗಾಯ್ಸ್ ಬಂದ್ವಿ ಅಣ್ಣನ ಕರ್ಕೊಂಡು ಹೋಗಕ್ಕೆ. ನಂಗೆ ಇದೊಂದು ಕೊಡ್ಸೋಣ. ಹಲ್ಕ್ ಇದೆ ನೋಡಿ, ಹಲ್ಕ್ ಹಲ್ಕ್. ಈ ಬಿಸ್ಲಿಗೆ ಟ್ರಾಫಿಕ್ ಅಲ್ಲಿ ಆಗ್ಲಿಲ್ಲ. ಆಯ್ತಲ್ಲ ಬರ್ಬೋಣ ಏನಂಡ ಪಿಜ್ಜಾ ಟೊಮೆಟೊ ಸಾಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮತ್ತೊಂದು ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಮ್ಮಣ್ಣ ಇವತ್ತು ಕಟೀಲ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಪಂಜೆ ದೇವಸ್ಥಾನಕ್ಕೆ ಆ ಮುಂದೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ಕಟೀಲಿಗೆ ಹೋಗ್ತಿದ್ದೀವಿ. ನಾನು ನಮ್ಮಣ್ಣ, ನಮ್ಮ ಮತ್ತೊಬ್ಬರ ಅಣ್ಣ ಬರ್ತಿದ್ದಾರೆ. ನಮ್ಮಣ್ಣ ಪಂಚೆ ಗಿಂಚೆ ಎಲ್ಲ ಹಾಕೊಂಡಿದ್ದಾನೆ ನೋಡಿ. ನಾನು ಪ್ಯಾಂಟ್ ಹಾಕೊಂಡಿದ್ದೀನಿ ಸದ್ಯಕ್ಕೆ. ಪಂಚೆ ಇಟ್ಕೊಂಡಿದ್ದೀನಿ ಸೇಫ್ಟಿಗೆ. ದೇವಸ್ಥಾನದಲ್ಲಿ ಒಳಗ್ ಬಿಡ್ಲಿಲ್ಲ ಅಂದ್ರೆ ಕುಡ್ಕೊಳ್ಳೋದು. ಮಲ್ತನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಮೊಬೈಲ್ ಅಲ್ಲಿ ಚಾರ್ಜು ಇಲ್ಲ, ಮೈಕ್ನ ಚಾರ್ಜಿಗೆ ಹಾಕಿಲ್ಲ ನಾನು. ಎಷ್ಟೋ ತನಕ ಬರುತ್ತೆ ಅಷ್ಟೋ ತನಕ ಮಾಡೋದು ಬ್ಲಾಗ್. ಇದಾಗ ಸೀರಿಯಸ್ ಅದನ್ನು ಅಂತ ತೆಲುಗು ಮಲ್ತಂದಲ್ಲೇ. ಗಾಯ್ಸ್ ಬಂದ್ವಿ ಅಣ್ಣನ ಕರ್ಕೊಂಡು ಹೋಗಕ್ಕೆ. ಅಣ್ಣ ವೆಲ್ಕಮ್ ನನ್ನ ಬ್ಲಾಗಿಗೆ. ಪಂಚೆ ಇಟ್ಕೊಂಡು ರೆಡಿ ಆಗಿದ್ದೀರಾ? ಮರ್ಯಾದೆ ಎಂತದ್ರಿ ತೆಗಿಯೋದು? ಇವತ್ ನೀವ್ ಮಾತಾಡ್ಬೇಕು ನಮ್ ಜೊತೆ, ಚೆನ್ನಾಗ್ ಮಾತಾಡ್ಬೇಕು. ನನ್ನ ಹತ್ರ ಕಟ್ಕೊಳ್ಳೋದಿರೋದು ಪಂಚೆ, ನಿಮ್ಮ ಹತ್ರ ಅನ್ಸೋದು. ನಂದೆಲ್ಲಾರು ಉದ್ರೋದ್ರೆ ಅನ್ಸಿದ್ರೆ ನಿಮ್ದಾರು ಉದ್ರಲ್ಲ. ಬನ್ನಿತ್ತೆ ಫಸ್ಟ್ ಕಟೀಲ್ ಹೋಗೋಣ. ಕಟೀಲ್ ಬೊಕ್ಕ ಕದ್ರಿ ಆಗಿ ಬೊಕ್ಕ ವಾಪಸ್ ಬರ್ನಾಗ ಒಂದು ಸ್ವಾಮಿ ಕೊರಗಜ್ಜನ ಟೆಂಪಲ್ ಉಂಟತ್ತ ಕುತ್ತಾರೆ ಹೋಗಿ ಬೊಕ್ಕ ಬರ್ನ ಉಚ್ಚಿಲ ಬೊಕ್ಕ ಉಡುಪಿ ಶ್ರೀಕೃಷ್ಣ ಟೆಂಪಲ್ ಜೊತೆ ಕೋಪುಣ ಕವರ್ ಮಲ್ಪಗಂದುಲ್ಲ ತೂಡ್ ನಾನು ಈ ನಾಪಣ ಎಂಕಲ್ಲ ಡ್ರೈವರ್ ನ ಮಿತ್ತು ಡಿಪೆಂಡ್ ಅಪ್ಪ. ಹೆವಿ ಡ್ರೈವರ್ ನ ಮಿತ್ತು. ಡ್ರೈವರ್ ಹೇಳಿ ಆಗುತ್ತೆ ಇವತ್ತು. ನೀವಿಬ್ರು ಬಂದಿರೋ ಟೈಮಿಗೆ ಡೌಟ್, ಬಟ್ ಟ್ರೈ ಮಾಡೋಣ. 5 ಗಂಟೆಗೆ ಕೂರಿಸಿ 7 ಗಂಟೆ ಬಂದ್ರೆ ಹೆಂಗ್ ಕವರ್ ಮಾಡೋದು? ಈಗ ಡ್ರೈವರ್ ಮೇಲೆ ಬರಲ್ಲ ಅಂತ ಇದ್ದೆ ನಾನು. ಗಾಡಿ ತಿರ್ಸ್ ನಿಲ್ಸಿ ಅಣ್ಣನ್ ಬಿಡಕ್ಕೆ ಅಂತ ರೆಡಿ ಆಗಿದ್ದೆ ನಾನು. ಅಷ್ಟೊತ್ತಿಗೆ ನೀವು ಕಾಲ್ ಮಾಡಿದ್ರ. ಬಾ ಅಂದ್ರಿ, ಪ್ಯಾಂಟ್ ಹಾಕೊಂಡ್ ಬಾ ಅಂದ್ರಿ, ಪ್ಯಾಂಟ್ ಹಾಕೊಂಡ್ ಬಂದೆ. ಗಾಯ್ಸ್ ಸ್ನಾಕ್ಸ್ ಬೇಕಂತೆ ನಮ್ಮ ಅಣ್ಣವ್ರಿಗೆ. ಬಾರೋ ಹೋಣ ತಗೊಂಬರೋಣ. ಬಾ ಪಂಚೆ ಎತ್ಕೊಂಡ್ ಬಾ, ಎಂತಾಗಲ್ಲ. ಎತ್ಕೋ ಪಂಚೆ ಎತ್ಕೋ, ಮೇಲೆ ಎತ್ಕೋ. ತಗೊಳ್ಳು ನೀನು ಎಂತ ಬೇಕು. ಬಿಸ್ಕೆಟ್ ಏನಂಡದ 5 ಬಿಂಗು. ಬೆಳಿಗ್ಗೆ ಸ್ನಾಕ್ಸ್ ತಿಂತೀವಿ ಅಲ್ಲ ರೀ. ದುಡ್ಡು ಕೊಟ್ಟ ಸೀದಾ ಬರ್ತಿದ್ದ, ನಾವು ಚೇಂಜ್ ಗೀಜ್ ಅಂತ ಇಸ್ಕೊಳ್ಳೋದೇ ಇಲ್ಲ. ಅಲ್ಲ ರೀ, ಈಗ ಬ್ಲಾಗ್ ಮಾಡಿ ಫಸ್ಟ್ ನಾ ಬ್ಲಾಗ್ ಮಾಡಿದ್ನಲ್ಲ, ಅದೆಷ್ಟು ವಿಡಿಯೋ ಆಗಿತ್ತು ಹೇಳಿ? 101 ವಿಡಿಯೋ. ಅದ್ರಲ್ಲಿ ಕಟ್ ಮಾಡಿ 20 ನಿಮಿಷ ಆಗಿದ್ದು. ಇವತ್ತು ಹಂಗೆ ಆಗುತ್ತಾ ಅಂತ ನಂಗೆ ಯಾಕೋ ಡೌಟ್. ಹೌದ್ ಮಾರ್ರೆ, ಬ್ಲಾಗ್ ಕಡೆಲ್ಲ ಹೌದಾ? ನೀವಿಬ್ರು ಏನ್ ಹೇಳ್ತೀರಾ ನನಗೆ ಅದು ಹೇಳಿ. ಇನ್ನ ಬೇಗ ಆಮೇಲೆ ಕುಟ್ಟು ಈಗ ತಿನ್ನೋದು. ಗಾಯ್ಸ್ ಕಟೀಲ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗಡೆ ವಿಡಿಯೋ ಮಾಡಕ್ ಬಿಡ್ತಾರೆ ಏನೋ ಗೊತ್ತಿಲ್ಲ, ಬಿಟ್ರೆ ಮಾಡ್ತೀನಿ ವಿಡಿಯೋ. ಬಿಸಿಲಿ ಕಾಲ್ ಕೆಳಗಡೆ ಇಡಕ್ ಆಗ್ತಿಲ್ಲ, ಸುಟ್ಟೋದಂಗ ಆಗ್ತಿದೆ ಕೈ ಕಾಲೆಲ್ಲ. ಗಾಯ್ಸ್ ಬಿಸಿಲು ನಿಲ್ಲಕ್ ಆಗ್ತಿಲ್ಲ. ದರ್ಶನ ಮುಗಿಸಿ
ಹೊರಟಿದ್ದೀವಿ ಈಗ. ನಂಗೆ ಇದೊಂದು ಕೊಡ್ಸೋಣ. ನಿಂಗದ ಮನೇಲಿ ಆಟ ಆಡಕ್ಕಾಗತ್ತಪ್ಪ. ಇಲ್ಲಿ AK-47 ಇದೆ ನೋಡ್ರಿ. ನಾವು ಗಾಯ್ಸ್, ಹಲ್ಕ್ ಇದೆ ನೋಡಿ, ಹಲ್ಕ್ ಸ್ಪೈಡರ್ ಮ್ಯಾನ್. ಈ ಬಿಸ್ಲಿಗೆ ಟ್ರಾಫಿಕ್ ಅಲ್ಲಿ ಬೆಂದೋಗ್ತಿದೀವಿ. AC ಹಾಕೊಂಡಿದೀವಿ, ಆದ್ರೂ ಸೆಕೆ ಹೆಂಗಾಗ್ತಿದೆ. ಅವಾಗಿಂದ ಇಲ್ಲೇ ನಿಂತ್ಕೊಂಡಿದೀವಿ. ಆಂಬುಲೆನ್ಸಿಗೂ ದಾರಿ ಇಲ್ವಾ ಅಂತ ಈಗ ಹೋಗಕ್ಕೆ? ಅಲ್ಲಿ ನೋಡಲ್ಲಿ ಲಾಸ್ಟ್ ತನಕನೂ ಇದೆ ಬಸ್. ನೋಡಲ್ಲಿ ಆಂಬುಲೆನ್ಸ್ ಒಂದು ಹೋಯ್ತು, ಈಗ ನಾವು ಹೋಗ್ಬೇಕಷ್ಟೇ. ಇವನು ಎಲ್ಲಿ ಬಂದ ಮತ್ತೆ ಈಗ ನಮ್ಗೆ ಇಲ್ಲಿ ಒತ್ತಾನೆ ಒತ್ಬೇಡಿ ಅಣ್ಣ, ನಮಗೆ ಒತ್ಬೇಡಿ. ಗಾಯ್ಸ್, ಕದ್ರಿಗೆ ಬಂದ್ವಿ ಅಂತ ಹೇಳ್ತು. ಎಲ್ಲೆಲ್ಲೋ ಕರ್ಕೊಂಡೋಗಿ ಈಗ ಕರ್ಕೊಂಡ್ ಬಂದ ಕದ್ರಿಗೆ. ಎಲ್ಲಿ ಹೋಗ್ಬೇಕೀಗ? ಅಲ್ಲ ದೇವಸ್ಥಾನ, ಕದ್ರಿ ದೇವಸ್ಥಾನ ಎಂಟ್ರೆನ್ಸ್ ಬಂದ್ವಿ ಈಗ. ಅಬ್ಬಾ, ಇಲ್ಲಿ ತಣ್ಣಗಿದೆ ಮರ. ಇದೇನಾ ಕೆರೆ? ಕದ್ರಿ ಕೆರೆ ಇದೇನಾ? ಓ ಅದೇನಾ? 1 2 3 4 5 6 7 ಕೆರೆ. ಇದೊಂದು ಎಂಟ. ಇಲ್ಲೊಂದು ಇದೆಯಲ್ಲ, ಕ್ಲೋಸ್ ಮಾಡಿದ್ದಾರೆ. 1ನೇ ಕೆರೆ, 3ನೇ ಕೆರೆ, 4ನೇ ಕೆರೆ, 5ನೇ ಕೆರೆ, 6ನೇ ಕೆರೆ. ಫ್ಲೈಟ್ ಅಲ್ಲ ಕಣ್ರಿ, ಗರುಡ ಅದು. ಅಲ್ಲ, ನೀವ್ ತೋರ್ಸಿದ ಕಡೆ ಗರುಡನೇ ಇದ್ದಿದೆ, ಫ್ಲೈಟ್ ಇರ್ಲಿಲ್ಲ. 7ನೇ ಕೆರೆ. ಕದ್ರಿ ದೇವಸ್ಥಾನದೊಳಗೆ ಹೋಗಕ್ಕಾಗಲಿಲ್ಲ ಗೈಸ್, ಕ್ಲೋಸ್ ಮಾಡಿದಾರಂತೆ. ಈ ಬಿಸಿಗೆ ನಿಮಗೆ ಕಾಯಕ್ಕೂ ಆಗೋದಿಲ್ಲ, ಕಾಲು ಸುಡ್ತಿದೆ. ಸೀದಾ ಕೊರಗಜ್ಜ ದೇವಸ್ಥಾನಕ್ಕೆ ನೆಕ್ಸ್ಟ್. ಗೈಸ್, ಕೊರಗಜ್ಜ ಟೆಂಪಲ್ಗೆ ಬಂದಿದ್ದೀವಿ ಈಗ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಒಳಗಡೆ ವಿಡಿಯೋ ಮಾಡಕ್ ಬಿಡಲ್ಲ, ಇಲ್ಲೆಲ್ಲಿ ಬಿಟ್ಟಿದ್ರೆ ಮಾಡ್ತಿದ್ದೆ. ಕೊರಗಜ್ಜನ ದೇವಸ್ಥಾನ ಆಯ್ತು. ಈಗ ಸೀದಾ ಎಲ್ಲಿಗೆ? ಮಠಕ್ಕ. ಉಡುಪಿ ಮಠಕ್ಕೆ. ಅಲ್ಲಿಗೊಂದು ಹೋಗಿ ಸೀದಾ ಮನೆಗೆ ಹೋಗ್ಬಿಡುದು. ಆಗ್ಲಿಲ್ಲ, ಆಯ್ತಲ್ಲ ಗೈಸ್. ಕೃಷ್ಣ ಮಠಕ್ಕೆ ಅಷ್ಟು ಇದು ಮುಗಿಸಿ ಸೀದಾ ಮನೆಗೆ. ಫೋನ್ ಅಲ್ಲ, ವ್ಲಾಗ್ ಮಾಡ್ತಿರೋದು. ಲಾಸ್ಟ್ ಅಲ್ಲ, ಮುಗೀತಲ್ಲ, ಬೇರೆ ಇನ್ನೆಲ್ಲಿಗೂ ಇಲ್ಲಲ್ಲ. ಮೆಡಿಕಲ್ ಕಾಲೇಜಾ? ಮಣಿಪಾಲ್ ಬಬ್ಬು ಸ್ವಾಮಿ. ಉಡುಪಿ ಕೃಷ್ಣ ಮಠಕ್ಕೆ ಲಾಸ್ಟ್ ಇವತ್ತು. ಇನ್ ಸೀದಾ ಮನೆಗೆ. ಒಳಗೇನೋ ಕೆಲ್ಸ. ಗಂಟೆ ತಗೊಂಡೋಗ್ತಿದ್ದಾರೆ. ಬರ್ಬೋನೇನಂಡ ಆಟ ಸಾಮಾನ. ಮಠದಿಂದ ವಾಪಸ್ ಹೋಗಿದ್ವಿ ಈಗ. ಇನ್ನೇನು ಸೀದಾ ಮನೆಗೆ ಹೋಗುದು ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಬುಕ್ಕಿನ ಬೋಡೆ ಎಂಟನ ಬಡ್ಸಿ ಈ ಒಂದು ಕಂದಾತ ಬುಕ್ ಅವ್ಯಾವ ಒಂದು ಎಂಟನೇತ ವಾಪಸ್ ಹೋಗಿರೋಣ ಕೊರಡಂಡ. ಕೃಷ್ಣ ಮಠದಿಂದ ಸೀದಾ ಪಿಜ್ಜಾ ತಗೊಳ್ಳೋಣ ಅಂತ ಬಂದಿದ್ದೀನಿ. ಆರ್ಡರ್ ಮಾಡಕ್ಕೆ ಅಣ್ಣವ್ರು ಹೋಗಿದ್ದಾರೆ. ರೈಸ್ ಪಿಜ್ಜಾ ಎಷ್ಟು? 4 ಪಿಜ್ಜಾನ ಇಷ್ಟ ತನಕ ಇದ್ದಿಲ್ಲಿ. ಈಗ ಫೋಟೋ ತೆಗಿಯಕ್ಕೆ ಹೋಗಿದ್ದಾರೆ ಹೊರಡೋ ಟೈಮಿಗೆ. ಕಸ ನೋಡಿ ಗಾಡಿಗೆ. ಪಿಜ್ಜಾ ಅದು ಇದು ತಿಂದು ಇದರಲ್ಲಿ ಇದೆ ತಿಂದಿಲ್ಲ. ಸೆಕೆಗೆ ನಾನು ಶರ್ಟ್ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ. ಸೆಕೆ ತಡಿಯಕ್ಕೆ ಆಗ್ತಿಲ್ಲ ನನಗೆ, ಶರ್ಟ್ ತೆಗೆದು ಬಿಸಾಕ್ಬಿಟ್ಟಿದ್ದೀನಿ. ಫೋಟೋ ತೆಕ್ಕೊಳ್ತಿದ್ದಾರೆ. ನಾನು ಒಂದೆರಡು ಫೋಟೋ ತೆಕ್ಕೊಂಡ್ಬಿಡ್ತೀನಿ.
ಈ ಬ್ಲಾಗ್ ಮಾಡೋಷ್ಟೊತ್ತಿಗೆ ನನ್ ಲೆಕ್ಕ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಫಸ್ಟ್ ಟೈಮ್ ಅಂತ ತಗೊಂಡಿದ್ದೆ, ಅವಾಗ್ಲೂ ಒಂದು ತುಂಡಾಯ್ತು, ಇದು ತುಂಡಾಯ್ತು. ನಾವೇನು ಗೊತ್ತಾಡೋ ಮೇಲೆ ಬೇಟೆ ಮಾಡ್ತಾರೆ. ಅದೇ ಏನ್ ಕರ್ನಾಟಕ ಹಾಡು ಅದಾಗ ಅವರು ಟೈಮಿಂಗ್ ಬೇಟೆ ಮಾಡ್ತಾರೆ. ಇವ್ರ ಹಾರ್ನ್ ಒತ್ತಿಡ್ದವ್ರು ಬಿಡೋದೇ ಇಲ್ಲ. ಟೊಮೊಟೊ ಸಾಸ್ ಒಂಚೂರು ಈ ಹೇಳ ಹಾಡು ಹೇಳ ಬೇಕು ಗೆಳೆಯ ಬೇಕು ಸುಲಿಯಬೇಕು ಲಿಂಬೆ ಎಲ್ಲಿ ಬೀಳಬೇಕು ಒಬ್ಬ ಗೆಳೆಯ ಬೇಕು. ಇತ್ತು ಗೆಳತಿ ಗಾಯ್ಸ್, ಅಲ್ಲಿಂದ ಹೊರಟವರು ಸೀದಾ ಅಣ್ಣನ ಮನೆಗೆ ಬಂದು ಅವ್ರನ್ನ ಬಿಟ್ಟು ನಾವೀಗ ಹೊರಟಿದೀವಿ. ಸೀದಾ ಮನೆಗೆ ಹೋಗಿ ಇನ್ನೇನು ಊಟ ಮಾಡೋಕ್ಕೆ ಇವತ್ತು ಊಟ ಮಾಡೋದು ನಾವು. ಅದು ಇದೆಲ್ಲ ತಿನ್ನು ಹೊಟ್ಟೆ ಮುಂದಾಗಿದೆ. ಈಗ ಹೋಗಿ ಕೈಕಾಲು ಮುಖ ತೊಳೆಯೋದು, ಬಿತ್ಕೊಳ್ಳೋದಷ್ಟೇ. ಇವತ್ತೊಂಥರ ಮಜಾ ಇತ್ತು. ಒಂದ್ ತಿಂಗಳಿಗೆ ಒಂದ್ಸಲ ಹಿಂಗ್ ಮಜಾ ಮಾಡ್ತಿರ್ಬೇಕು, ಅವಾಗ ಚೆನ್ನಾಗಿರುತ್ತೆ ಲೈಫ್. ಇವತ್ತಿನ ದಿನ ಹೋಗಿದ್ದೇ ಗೊತ್ತಾಗಿಲ್ಲಲ್ಲ, ಗಮ್ಮತ್ತಿತ್ತು ಮಾತ್ರ. ಹಿಂಗ್ ಹೋಗ್ತಾ ಇರ್ಬೇಕು, ಚೆನ್ನಾಗಿತ್ತು ಒಂಥರ. ಇವತ್ತಿನ ಬ್ಲಾಗ್ ಎಲ್ಲಾರ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾತ್ರ ಮಾಡ್ಬೇಕು ಮೇನ್ ಆಗಿ ಅಷ್ಟೇ. ಬೈ ಗೈಸ್.